ಹೆಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಚೆನ್ನಾಗೇ ಇರ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ತುಂಬ ದಿವಸ ಆದಮೇಲೆ ಮತ್ತೆ ವಿ ಆರ್ ಬ್ಯಾಕ್ ಗೈಸ್. ಏನಂದರೆ ಆ್ಯಸ್ ಯೂಶಲ್ ತಮ್ಮನೇಲಿ ನೋಡಿರ್ತೀರಾ, ಇವತ್ತು ಆಲೂ ಮತ್ತು ಆನಿಯನ್ ಎರಡು ಸೇರಿಸಿ ಸಮೋಸ ಮಾಡ್ತಾಯಿದ್ದೀವಿ. ಅದಕ್ಕೆ ಏನೇನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕ್ಲೀನಾಗಿ ಒಂದ್ಸರಿ ನೋಡ್ಕೊಂಬಿಡ್ರಿ. ಒಂದು 2 ರಿಂದ 3 ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿರೋದು, 1 ಇಲ್ಲ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ತುಪ್ಪ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, 1 ಕಪ್ ಮೈದಾ, ಲೆಮನ್, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಚಾಟ್ ಮಸಾಲ, ಧನಿಯಾ ಪೌಡ್ರು, ರೆಡ್ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ. ಇದಿಷ್ಟೇ ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸು ಇವತ್ತು ಸಮೋಸ ಮಾಡೋಕ್ಕೆ. ಏನು ಮಾಡಬೇಕು, ಯಾವ ಥರ ಮಾಡಬೇಕಂತ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ಈಗ ಫಸ್ಟು ಮೈದಾ ಹಾಕೊಳ್ಳೋಣ, 1 ಕಪ್ ಮೈದಾ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ತುಪ್ಪ ತಗೊಂಡಿದ್ದೀವಲ್ಲ 1 ಸ್ಪೂನ್ ತುಪ್ಪ ಹಾಕ್ಕೊಳ್ರಿ, ಯಾಕಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದಿಷ್ಟನ್ನು ಹಾಕ್ಕೊಂಡು ಈ 3 ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬನ್ನಿ, ಈಗ ಕ್ಲೀನಾಗಿ ಈ 3 ಐಟಮ್ಸು ಹಾಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕ್ಲೀನಾಗಿ ಈ ಚಪಾತಿ ಹಿಟ್ಟಿನ ಥರ ಕ್ಲೀನಾಗಿ ಮಿದಿಬೇಕು, ಅಂದರೆ ಮಿಕ್ಸ್ ಮಾಡಬೇಕು. ನೀವು ನೋಡ್ತಾ ಇದ್ದಲ್ಲ, ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಕ್ಲೀನಾಗಿ ಒಂದು ಹದ ಬರೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ಈಗ ಅದಕ್ಕೆ ಬೇಕಾಗಿರೋಂಥ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕೊಂಡಿದ್ದ ನಂತರ ಹಿಂದೆನೇ ಈರುಳ್ಳಿ ಹಾಕೊಳ್ಳೋಣ. ಒಂಚೂರು ಮೇಲೆ ಇಡ್ತೀನಿ, ಕ್ಯಾಮ್ರಾ ಎಲ್ಲ ಸೌಂಡ್ ಇದಾಗತ್ತೆ ಬೇಡ. ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಇಲ್ಲ ಜೀರಿಗೆ ಜಾಸ್ತಿ ತಿಂತೀರಂದರೆ ಇನ್ನೂ ಒಳ್ಳೆಯದು, ಆರೋಗ್ಯ ಕೂಡ. ಆಮೇಲೆ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ 1, ಇಲ್ಲ ಖಾರ ಜಾಸ್ತಿ ತಿನ್ನೋದಾದರೆ 2. ಕ್ಲೀನಾಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಎಲ್ಲ ಹಿಡಿಬೇಕಲ್ಲ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಜೀರಿಗೆ ಏನೇನು ಹಾಕಿದ್ದೀರಾ ಎಲ್ಲ ಒಂಚೂರು ಕಲರ್ ಬರಬೇಕು, ಆ ಥರ ಇದಕ್ಕೆ ಮಾಡ್ಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾವು ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ. ಅದಾದಮೇಲೆ ಆವಾಗಲೇ ಏನೇನು ಪುಡಿಗಳು ತೋರಿಸ್ತೆ, ಅಂದರೆ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಗರಂ ಮಸಾಲ, ಚಾಟ್ ಮಸಾಲ, ಅರಿಶಿನ ಪುಡಿ, ಇದಿಷ್ಟನ್ನು ಈಗ ಒಂದ್ಸರಿ ಹಾಕಬೇಕೆಲ್ಲದನ್ನು. ನೀವು ಒಂದೊಂದೇ ಹಾಕಿದ್ರು ಓಕೆ, ಆದರೆ ನಾನು ವೀಡಿಯೋದಲ್ಲಿ ಎಲ್ಲ ಒಂದೇ ಸರಿ ತೋರಿಸ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/2 ಇಂದ 3/4 ಸ್ಪೂನು, ಜಾಸ್ತಿ ಬೇಡ, ಯಾಕಂದರೆ ಅಲ್ಲಿ ಮೈದಾ ಹಿಟ್ಟಿಗೂ ಹಾಕೊಂಡಿರ್ತೀರಲ್ಲ ಹಾಗಾಗಿ. ಈಗ ಇದಿಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಏನೇನು ಹಾಕ್ಬೇಕಂತ ಹೇಳ್ತೀನಿ ಬನ್ನಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಕೊತ್ತಂಬರಿ ಹಾಕೊಳ್ಳೋಣ. ಕೊತ್ತಂಬರಿ ಹಾಕ್ಕೊಂಡು ಹಿಂದೆನೇ ಆಲೂಗೆಡ್ಡೆ, ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ, ಒಂದು 2 ರಿಂದ 3 ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ. ಯಾವ ಥರ ಬರುತ್ತೆ ಏನಂತ ಗೊತ್ತಿಲ್ಲ, ನಮ್ಮ ಮನೇಲೂ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ಚೆನ್ನಾಗಿ ಬಂದರೆ ನಿಮಗೂ ಹೇಳ್ತೀನಿ. ರೆಸಿಪಿ ಎಲ್ಲ ನೋಡ್ಕೊಂಡಿದ್ದೀರಲ್ಲ, ಕ್ಲೀನಾಗಿ ಹಂಗೆ ಮಾಡ್ತೋಗಿ. ಈಗ ಸ್ಮೆಲ್ ಅಂತೂ ಗಮ್ಮಂತಿದೆ. ಮನೆಯಲ್ಲಿ ಸಮೋಸ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಯಾಕಂದರೆ ಫ್ರೆಶ್ ಆಯಿಲೆಲ್ಲ ಹಾಕಿರ್ತೀವಿ. ಬಟ್ ಹೊರಗಡೆದು ಯಾವ ಥರ ಇರುತ್ತೆ ಅಂತ ಗೊತ್ತಿರಲ್ಲ ಕೆಲವು ಕಡೆ. ಹಾಗಾಗಿ ಈಗ ಮಸಾಲೆ ಎಲ್ಲ ರೆಡಿ ಆಗಿದೆ. ಇದ್ರದ್ದು ಒಳಗೆ ತುಂಬಕ್ಕೆ ಸ್ಟಫಿಂಗಿಗೆ. ಈಗ ನೆಕ್ಸ್ಟು ಒಂದು ಅದೇನು ಹಿಟ್ಟು ಕಲಿಸ್ಕೊಂಡಿದ್ರಲ್ಲ, ಒಂದು 15 ರಿಂದ 20 ನಿಮಿಷ ಬಿಟ್ಟು ಆಮೇಲೆ ಇದಿಷ್ಟು ಅದಕ್ಕೆ ಸ್ಟಫಿಂಗ್ ಮಾಡಬೇಕು. ತೋರಿಸ್ತೀನಿ ಈಗ ಬನ್ನಿ ಗೈಸ್. ಈಗ ಕ್ಲೀನಾಗಿ ಚಪಾತಿ ಥರ ರೌಂಡ್ ಮಾಡಿದ್ದೀವಿ. ಇದರಲ್ಲಿ ಒಂದು ಅರ್ಧ ಭಾಗ ಹಿಂಗೆ ಕಟ್ ಮಾಡಿಕೊಂಡು, ಇಲ್ಲಿ ನೋಡ್ತಾ ಇರುತ್ತಲ್ಲ ಮಿನಿ ಸಮೋಸ ಮಾಡ್ತಾಯಿದ್ದೀವಿ ನಾವು. ತೀರೋ ದೊಡ್ಡ ಸಮೋಸ ಅಲ್ಲ, ಮಿನಿ ಸಮೋಸ. ಈಗ ಹಿಟ್ಟೆಲ್ಲ ನೋಡಿದ್ದಿಲ್ಲ, ಈ ಥರ ಕ್ಲೀನಾಗಿ ಮಾಡ್ಕೊಂಡು ಇದನ್ನು ಬಿಡಿ ಬಿಡಿ ಮಾಡಿಕೊಂಡು ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಮಾಡ್ಕೊಬೋದು. ಎಲ್ಲ ಸ್ಟಫಿಂಗ್ ಎಲ್ಲ ಚೆನ್ನಾಗಾಗಿದೆ. ಈ ಕಡೆ ಎಣ್ಣೆನೂ ಅಲೆ ಕಾಯಕ್ಕೆ ಇಟ್ಟಿದ್ದೀವಿ. ಈಗ ನೋಡ್ತಾ ಇದ್ದೀರಲ್ಲ, ಒಂದೊಂದು ಸ್ಪೂನ್ ಹಾಕಿ ಮಿನಿ ಸಮೋಸ ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ. ಮನೇಲೇ ಮಾಡ್ಕೊಂಡು ತಿಂದರೆ ಇನ್ನು ತುಂಬಾ ಒಳ್ಳೆಯದು. ಈಗ ನೆಕ್ಸ್ಟು ಎಣ್ಣೆಗೆ ಹಾಕೋಣ, ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಈಗ ಫಸ್ಟ್ ಇನ್ನೊಂದು ಸ್ವಲ್ಪ ಎಲ್ಲ ಮಾಡಿ ಇಟ್ಕೊತೀವಿ ಒಂದೇ ಸರಿ. ನಮ್ಮ ಕಸಿನ್ ಬೇರೆ ಬರ್ತಾ ಇದ್ದಾನಂತೆ, ನೋಡ್ಕೊಂಡೆಲ್ಲ ಮಾಡೋಣ ಬನ್ನಿ.
ಈಗ ಎಲ್ಲ ನಮ್ಮ ಮಿನಿ ಸಮೋಸ ರೆಡಿಯಾಗಿದೆ. ಈಗ ಒಂದೊಂದೇ ಎಣ್ಣೆ ಬಿಡೋಣ. ಉರಿ ಸ್ವಲ್ಪ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ರಿ ಸಾಕು. ಈಗ ನಮ್ಮ 5 ಮಿನಿ ಸಮೋಸ ರೆಡಿ ಆಗ್ತಾ ಇದೆ. ಇದಾದಮೇಲೆ ತೋರಿಸ್ತೀನಿ. ಕ್ಲೀನಾಗಿ ಬೇಯಿಸ್ಕೊಳ್ರಿ. ಪೂರಿ ಥರ ಊದ್ತಾ ಇದೆ. ಈಗ ಕಲರ್ ಯಾಕೆ ಈ ಥರ ಇದೆ ಅಂತಂದರೆ ಅಂಗಡಿಗಳ ಕಲರ್ ಯೂಸ್ ಮಾಡ್ತಾರೆ. ಇದು ಹೋಮ್ ಮೇಡ್ ಸಮೋಸ ಅಲ್ಲ, ಹಾಗಾಗಿ ಇದು ಇದಾಗಲಿ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಫೈನಲಿ ನಮ್ಮ ಮಿನಿ ಸಮೋಸ ರೆಡಿಯಾಗಿದೆ ಗೈಸ್. ಈಗ ಟೇಸ್ಟ್ ನೋಡೋಣ ಯಾವ ಥರ ಬಂದಿದೆ ಅಂತ. ಫಸ್ಟು ಈರುಳ್ಳಿ ಯಾವತ್ತಿದ್ರು ಸಾಸ್ ಇದೆ. ಸಾಸ್ ಜೊತೆ ಒಂದು ಬೈಟು ಸ್ವಲ್ಪನೇ ತಗೊಂಡಿದ್ದೀನಿ. ನೋಡೋಣ ಯಾವ ಥರ ಇದೆ. ಗೈಸ್ ನಿಜ ಅಂದರೆ ಸಕ್ಕತ್ತಾಗಿದೆ ಗೈಸ್. ಅಂಗಡಿಯಲ್ಲಿ ಮಾಡೋದಕ್ಕಿಂತ ನಾವು ಮನೇಲಿ ಮಾಡೋದು ತುಂಬಾ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಮನೇಲಿ ಮಾಡಿಕೊಡ್ರಿ. ನಾನು ನಿಜ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಟೇಸ್ಟ್ ಬರ್ತಂತ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಬಿಸಿ ಇರೋದಕ್ಕೂ ಸ್ಟಫಿಂಗ್ ಎಲ್ಲ ಸಖತ್ತಾಗಿ ಆಗಿರೋದಕ್ಕೂ ಚೆನ್ನಾಗಿ ಬಂದಿದೆ. ಹಾಗೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಏನಾದ್ರು ತೋರಿಸೋಣ. ಮತ್ತು ನೆಕ್ಸ್ಟು ನಮ್ಮ ಕುಕ್ಕಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್. ಬೈ ಗೈಸ್. ಯಾರ್ಯಾರು ಇನ್ನೂ ಲೈಕ್ ಮಾಡಿಲ್ಲ ಬೇಗ ಲೈಕ್ ಮಾಡ್ಕೊಳ್ರಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್.